ಇವತ್ತು ಆಟೋ ಕೇಳ್ತಿದ್ದೀವಿ, 150 ರೂಪಾಯಿ ಹೇಳ್ತಾಯಿದ್ರೆ ಧರ್ಮಸ್ಥಳಕ್ಕೆ ಹೋಗಿ ಬಿಡೋಕೆ. ಇಲ್ಲಿಂದ ರೈಲ್ವೆ ಸ್ಟೇಷನಿಂದ ಧರ್ಮಸ್ಥಳಕ್ಕೆ ಹೋಗ್ಬೇಕಂದ್ರೆ 150 ರೂಪಾಯಿ ಅಂತ. ಅದಕ್ಕೆ ಬಸ್ ಸ್ಟ್ಯಾಂಡ್ ಥರ ನಡ್ಕೊತ ಹೋಗ್ತಾಯಿದ್ವಿ ನಾವು. ಈಗ ಬಸ್ ಸ್ಟ್ಯಾಂಡ್ನಿಂದ ಬಸ್ಸಿಗೆ ಹತ್ತಿ ಹೋಗ್ಬೇಕಂತ ಅಂದ್ಕೊಂಡಿವಿ. ಕೆಟ್ಟಪ್ಪ ಎಲ್ಲ ಹೊಂಟಿ? ಓಯ್ ಮಾತಾಡಲ್ಲ ಕಿಟ, ಎಲ್ಲ ಹೊಂಟಿ? ರೈಲ್ವೆ ಸ್ಟೇಷನ್ ಹತ್ರ 150-200 ರೂಪಾಯಿ ಚಾರ್ಜ್ ಹೇಳ್ತಾ ಇದ್ರು. ಹೀಗಾಗಿ ನಾವು ಬಿಟ್ಟು ಬಂದ್ವಿ. ಬಸ್ ಸ್ಟ್ಯಾಂಡ್ ಬಂದಮೇಲೆ ಹೇಳಿದರು ಅಲ್ಲಿಂದ 100 ರೂಪಾಯಿ ಅಂತ. ಹೀಗಾಗಿ ನಾವು ಬಸ್ಸಿಗೆ ಮತ್ತು ಕ್ರೂಸರ್ಗೆ ಅಷ್ಟೊಂದು ವ್ಯತ್ಯಾಸ ಏನಿರಲಿಲ್ಲ. ಜಸ್ಟ್ 10 ರೂಪಾಯಿ. ಬಸ್ಸಿಗೆ ಹೋದ್ರೆ 90 ರೂಪಾಯಿ ಖರ್ಚಾಗುತ್ತೆ. ಹೀಗಾಗಿ ನಾವು ಮತ್ತೆ ಕ್ರೂಸರಲ್ಲೇ ಹೊರಟಿವಿ. ಇದು ನೋಡ್ರಿ ನಾವು ಉಳ್ಕೊಂಡಂಥ ಶರಾವತಿ ಗೆಸ್ಟ್ ಹೌಸು. ಇನ್ನೂ ಹಲವಾರು ಗೆಸ್ಟ್ ಹೌಸ್ಗಳು ಅಲ್ಲಿವೆ, ಆದರೆ ಇದು ಕಡಿಮೆ ರೇಟಿಂದ ಐತಿ, ಬಜೆಟ್ ಫ್ರೆಂಡ್ಲಿ. ಜಸ್ಟ್ 100 ರೂಪಾಯಿ ಚಾರ್ಜ್ ಮಾಡ್ತಾರೆ. ಮತ್ತು ಚೆಕ್ಔಟ್ ಟೈಮ್ನಲ್ಲಿ ನಿಮಗೆ 50 ರೂಪಾಯಿ ವಾಪಸ್ಸನ್ನು ಕೊಡ್ತಾರೆ. ಮತ್ತು ಬಾತ್ರೂಮು ಟಾಯ್ಲೆಟು ಎಲ್ಲ ಅವಾಗವಾಗ ಬಂದು ಕ್ಲೀನ್ ಮಾಡ್ತಾನೆ ಇರ್ತಾರೆ. ಫುಲ್ ಕ್ಲೀನ್ ಇತ್ತು. ನೀವು ಬಜೆಟ್ ಫ್ರೆಂಡ್ಲಿ ಹುಡುಕ್ತಾ ಇದ್ರೆ ಇದು ಬೆಸ್ಟ್ ಆಪ್ಷನ್ನು. ನೋಡಿ ಹೀಗಿದೆ ರೂಮು. ಈ ರೂಮ್ನಲ್ಲಿ ಇಬ್ಬರು ಇರ್ಬೋದು. ನೋಡ್ರಿ ಮಳೆ ಮೈ ಹೆಂಗೆ ಜಿಕ್ಕೋದ್ ಬರತಾನ. ಫ್ರೆಶ್ ಅಪ್ ಆಗಿ ದೇವರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಧರ್ಮಸ್ಥಳದ ಮಂಜುನಾಥೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಈಗ ದೇವರ ಆಶೀರ್ವಾದವನ್ನು ತಗೊಂಡು ದೇವರ ಕೃಪೆಗೆ ಪಾತ್ರರಾಗೋಣ ಬನ್ನಿ. ತುಂಬ ವರ್ಷಗಳಿಂದ ನಾನು ಧರ್ಮಸ್ಥಳದ ಮಂಜುನಾಥ ದೇವಸ್ಥಾನಕ್ಕೆ ಬರ್ಬೇಕಂತ ಅಂದ್ಕೊಂಡಿದ್ದೆ, ಆದರೆ ಇಷ್ಟು ದಿನ ಅದು ಆಗಿರಲಿಲ್ಲ. ಈಗ ಕಾಲ ಕೂಡ ಬಂದಿದೆ. ಆ ದೇವ ಕೃಪೆ ಈಗ ನನ್ನ ಮೇಲೆ ಆಗಿದೆ ಅಂತ ಅನಿಸುತ್ತೆ. ತುಂಬ ಖುಷಿ ಆಗ್ತಾ ಇದೆ. ವಿತ್ ಮೈ ಫ್ಯಾಮಿಲಿ ಬಂದಿರೋದು. ಫೈನಲಿ ದೇವದರ್ಶನ ಮುಗಿಸ್ತೀವಿ. ದೇವದರ್ಶನ ಮಾಡಿ ಮನಸ್ಸಿಗೆ ಶಾಂತಿ ಆಯಿತು, ಖುಷಿ ಅನ್ಸಾಗ್ತಾಯಿದೆ ಬಂದಿದ್ದಕ್ಕೆ. ಪ್ರಸಾದ ಕೌಂಟ್ರ್ ಹಿಂದೆ ಕಾಣ್ತಾ ಇದ್ದಿಲ್ಲ, ಪ್ರಸಾದ ಕೌಂಟ್ರು ಒಳಗೆ ಹೋಗ್ತಾ ಇದ್ವಿ. ಬನ್ನಿ ಪ್ರಸಾದ ಮಾಡ್ಕೊಂಡು ಬರೋಣ ಅಂತ. ನೋಡಿಲ್ಲ ಇದು ಗಾರ್ಡನ್ ಏರಿಯಾ. ಇದೇ ದೇವಸ್ಥಾನದ ಎಡಬದಿಯಲ್ಲಿ ಇರುವುದು. ಒಳಗೆ ಹೋಗ್ಬರ್ರಿ, ಗಾರ್ಡನ್ದಾಗ ಹೋಗ್ಬರ್ರಿ. ಗಾರ್ಡನ್ ಸ್ವಲ್ಪ ಹೋಗಿ ರೆಸ್ಟ್ ಮಾಡೋಣ ಅಂತ. ಪ್ರಸಾದ ಈಗ ತಾನೇ ಮುಗಿಸ್ಕೊಂಡ್ಬಂದ್ವಿ. ಹೊರಗಡೆ ಹೋಗೋಣ.
ಒಳಗೆ ಮೀನುಗಳು ಎಷ್ಟು ಚೆನ್ನಾಗಿದ್ದಾವೆ ಅಂದರೆ ಒಂದಕ್ಕೊಂದು ನೋಡ್ತಾನೆ ಇರಬೇಕು ಅನಿಸುತ್ತೆ, ಅಷ್ಟು ಚಂದ ಅದ ಮೀನುಗಳು. ಒಂದು ಸರ್ತಿ ನೀವು ಧರ್ಮಸ್ಥಳಕ್ಕೆ ಬಂದರೆ ಡೆಫಿನೆಟ್ಲಿ ಇಲ್ಲಿ ಮರ್ಯಾದೆ ವಿಸಿಟ್ ಕೊಡ್ರಿ. ಬೇರೆ ಬೇರೆ ದೇಶಗಳಿಂದ ತರಿಸಿದಂಥ ಮೀನುಗಳು, ವಿವಿಧ ಜಾತಿಯ ಮೀನುಗಳು ಇಲ್ಲಿ ನೀವು ನೋಡ್ಬೋದು. ಎಷ್ಟು ಸುಂದರವಾಗಿವೆ ಅಂದರೆ ವರ್ಣಿಸ್ಲಿಕ್ಕೆ ಅಸಾಧ್ಯವಾದದ್ದು, ಅಷ್ಟು ಸುಂದರವಾಗಿರಬೇಕು ಅಂತ ಮಸ್ಟ್ ವಿಸಿಟ್ ಹಿಯರ್. ನೀವೇನು ನೋಡ್ತಾ ಇದ್ದೀರಾ, ಇವು ಕಲ್ಲಿನ ರಥಗಳು ಬೇರೆ ಬೇರೆ ಸ್ಥಳಗಳಿಂದ ತರಿಸಿ ಇಲ್ಲಿ ಇರಿಸಿದ್ದಾರೆ ನೋಡಿ. ಇಲ್ಲಿ ಇವೆಲ್ಲ ಹಳೆ ಕಾಲದ ರಥಗಳದಾವು, ದೇವರನ್ನು ಹೊತ್ತೊಯ್ಯುತ್ತಿದ್ದುವಂಥ ರಥಗಳು ಇಲ್ಲಿ ತಂದು ಇರಿಸಿದ್ದಾರೆ ನೋಡ್ರಿ. ಸೋಡಾ ನಂಗೆ ತುಂಬ ಇಷ್ಟ, ಎಲ್ಲಿ ಸಿಕ್ಕರೂ ನಾನು ಬಿಡೋಲ್ಲ, ಕುಡಿತಾನೆ ಇರ್ತೀನಿ. ನಮಗೆ ಈಗ ಲೆಮನ್ ಸೋಡಾ ಸಿಕ್ಕದ ಫುಲ್ ಖುಷಿಯಾಗತ್ತದ. ಸಿಕ್ಕಾಪಟ್ಟೆ ಬಿಸಿಲೈತಿ, ಎಲ್ಲರೂ ರೂಮಿಗೆ ಹೋಗ್ತೀವಿ ಸುಸ್ತಾಗಿದೆ ಅಂತೇಳಿ, ಬಟ್ ನಾವು ಏನೋ ತಿರುಗಾಡತ್ತೀವಿ. ನಾನೀಗ ಅಣ್ಣಪ್ಪ ಸ್ವಾಮಿ ಬೆಟ್ಟ ಅದ ಹತ್ರ ಇದ್ದೀನಿ. ಇಲ್ಲಿ ನೋಡಿ ದೇವಸ್ಥಾನ. ಅಣ್ಣಪ್ಪ ಸ್ವಾಮಿಗೆ ಹೋಗೋಂಗಿಂತ ಮುಂಚೆ ಇಲ್ಲಿ ದರ್ಶನ ಪಡೆದು ಜನ ಹೋಗ್ತಾರೆ ಮೇಲೆ. ಈಗ ನೋಡಿ ನಾನು ಅಣ್ಣಪ್ಪ ಸ್ವಾಮಿ ಬೆಟ್ಟನ ಹತ್ತಾ ಇದ್ದೀನಿ. ಈ ಕಾಲ್ದಾರಿಯಿಂದಾನೇ ನೀವು ಅಣ್ಣಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೋದು. ಅಣ್ಣಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥ ದಾರಿ ಎಂಟ್ರೆನ್ಸ್ ಇದು. ನೋಡಿ ಕೆಳಗೆ ಹೆಂಗೆ ಕಾಣ್ತಾ ಇದೆ ಅಂತ. ಇಲ್ಲಿ ಚಿಕ್ಕ ಚಿಕ್ಕ ದೇವಸ್ಥಾನಗಳಿವೆ ನೋಡಿ. ಸದ್ಯಕ್ಕೆ ಯಾರೂ ಇದ್ದಂಗಿಲ್ಲ, ನಾವೇ ಇದ್ದಂಗೆ ಇದ್ದೀನಿ, ಇಲ್ಲಿ ಯಾರೂ ಇಲ್ಲ. ನೀವು ನೋಡ್ತಾ ಇದ್ದೀರಾ ಧರ್ಮಸ್ಥಳದ ಎಂಟ್ರೆನ್ಸು. ಅದರ ಬಲಗಡೆಗೇ ಇರೋದು ಬಾಹುಬಲಿ ಬೆಟ್ಟ, ರತ್ನಗಿರಿ ಬೆಟ್ಟ. ಬಾಹುಬಲಿ ಬೆಟ್ಟಕ್ಕೆ ನಾನೀಗ ಹೋಗ್ತಾ ಇದ್ದೀನಿ. ಇದೇ ನೋಡಿ ಬಾಹುಬಲಿ ಬೆಟ್ಟ. ನಮ್ಮ ಅಪ್ಪ ಅಮ್ಮ ಬರಲಿಲ್ಲ, ನಮ್ಮ ತಮ್ಮನ ಬರಲಿಲ್ಲ. ಅಮ್ಮ ಹಾಗೂ ನಮ್ಮ ತಮ್ಮ ಮತ್ತು ನಮ್ಮ ಚೋಟು ಎಲ್ಲರೂ ರೂಮ್ ಒಳಗದಾರೆ ನಡ್ರಿ. ಈಗ ನಾವು ರೂಮಿಗೆ ಹೋಗೋಣ ಅಂತ, ರೂಮಿಗೆ ಹೋಗಿ ಅಲ್ಲೇ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ. ಧರ್ಮಸ್ಥಳದಲ್ಲೇ ಸ್ಟೇ ಆಗಿವಿ. ರಾತ್ರಿ ಈವ್ನಿಂಗ್ ವಾಕಿಗೆ ಅಂತ ಬಂದೀವಿ.